ಇವತ್ತು ಸ್ಪೆಷಲ್ ಆಗಿ ಬಾರ್ಲಿ ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದರ ವಿಶೇಷತೆ ಏನು ಅಂತ ಕೇಳ್ತೀರಾ? ಇದನ್ನ ಸೇವಿಸೋದ್ರಿಂದ ಕೊಬ್ಬಿನ ಅಂಶ ಹೆಚ್ಚಾಗೋದಿಲ್ಲ, ಹಾಗೆ ವೇಟ್ ಲಾಸ್ ಕೂಡ ಆಗುತ್ತೆ. ಇನ್ನೂ ಲಾಭಗಳಿವೆ, ಅದನ್ನ ಆಡ್ ಮಾಡ್ತಾ ಮಾಡ್ತಾ ತಿಳಿಸ್ತೀನಿ. ಬನ್ನಿ ಹಾಗಾದ್ರೆ ಬಾರ್ಲಿ ಸೂಪ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬಾರ್ಲಿ, ಮೆಣಸು ಪುಡಿ, ಕ್ಯಾಪ್ಸಿಕಮ್, ಅಣಬೆ, ಬೆಣ್ಣೆ, ಮೆಣಸಿನಕಾಯಿ, ಈರುಳ್ಳಿ, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಉಪ್ಪು. ಬಾರ್ಲಿ ಈಗ ಬೆಂದಿದ್ದಾಯ್ತು. ಬಾರ್ಲಿನ ಅಷ್ಟೇ ಒಂದು ಬೌಲಲ್ಲಿ ತೆಗೆಯೋಣ. ನೋಡೋದಕ್ಕೆ ಹೇಗೆ ಕಾಣ್ತಾ ಇದೆ ಹೇಳಿ? ಸಾಬುದಾಣಿ ಪಾಯಸ ಮಾಡ್ತೀವಲ್ಲ ಆ ಥರ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಬಾರ್ಲಿಯಲ್ಲಿ ತುಂಬಾ ಥರದ ಬಾರ್ಲಿ ಇದೆ. ಕೆಲವೊಂದು ಬಾರ್ಲಿ ಸಿಗೋದು ತುಂಬಾ ಕಷ್ಟ, ಆದರೆ ಸಿಗುವಂಥ ಬಾರ್ಲಿಗಳಲ್ಲಿ ತುಂಬಾ ಥರದ ಅಡುಗೆ ಮಾಡ್ಬೋದು. ಅದಕ್ಕೆ ನಾನು ಇವತ್ತು ನಿಮಗೆ ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಪ್ಯಾನ್ ಬೆಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ಅಡುಗೆಗೆ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಹಿಂದಿನ ಕಾಲದವರು ಕಿವಿ ಏನಾದರೂ ನೋವು ಬಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ಹಾಕಿ ಬಿಸಿ ಮಾಡಿಬಿಟ್ಟು ಆ ಎಣ್ಣೆನ ಸೋಸಿ ಕೊಬ್ಬರಿ ಎಣ್ಣೆನ ಕಿವಿಯಲ್ಲಿ ಬಿಡ್ತಾ ಇದ್ರು, ಒಂದೆರಡು ಹನಿನ. ಆಗ ಕಿವಿ ನೋವು ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಿಜ ಹೇಳಬೇಕು ಅಂದರೆ ಬೆಳ್ಳುಳ್ಳಿಯಲ್ಲಿ ಔಷಧೀಯ ಗುಣಗಳಿವೆ ಹೆಚ್ಚಾಗಿ, ಅದಕ್ಕೆ ಅಡುಗೆಗಳಲ್ಲಿ ಬಳಸ್ತಾರೆ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಕೂಡ. ನೀವು ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಬೇಕಾದರೂ ಹೆಚ್ಕೋಬಹುದು. ಏನಕ್ಕಂದ್ರೆ ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಮಕ್ಳಿಗೇನಾದರೂ ಈ ಸೂಪ್ ಕೊಡೋಕೆ ಹೋದ್ರೆ ಗೊತ್ತಾಗಲ್ಲ ತಿನ್ನೋದಕ್ಕೆ. ಕ್ಯಾಪ್ಸಿಕಮ್ ಬಂದು ತಿಳ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ತಿಂದ್ಬಿಟ್ರೆ ಕಷ್ಟ. ಅದಕ್ಕೆ ವ್ಯತ್ಯಾಸ ಕಾಣಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕೊಡಿ, ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ. ಮಶ್ರೂಮ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ. ಒಂದು ಬೌಲ್ಗೆ 1 ಸ್ಪೂನು ಇಲ್ಲ 1.5 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತಗೊಳ್ಳಿ. ಇದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ನೋಡಿ, ಎಲ್ಲ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಕಾರ್ನ್ಫ್ಲೋರನ್ನ ಕಲಸಿರ್ತೀರಲ್ಲ ನೀರಲ್ಲಿ ಹಾಕಬೇಕು. ನೀವು ಕೈ ಆಡಿಸ್ತಾನೆ ಇರಬೇಕು. ನಿಮ್ಗೆ ಗೊತ್ತಲ್ವಾ, ಈ ಹಿಂದೆ ತೋರಿಸಿದ್ವಿ ನಾವು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡತ್ತೆ. ಈಗ ಬಾರ್ಲಿ ಬೇಯಿಸಿರ್ತೀವಲ್ಲ, ಇದನ್ನ ಇಷ್ಟು ಹಾಕಿ. ನೋಡಿ, ಬಾರ್ಲಿ ಬೇಯಿಸಿರ್ತೀವಿ, ಆ ನೀರು ಕೂಡ ಗಟ್ಟಿಯಾಗಿರುತ್ತೆ. ಸೂಪ್ಗೆ ಬೇಕಾಗಿರುವಂಥ ಕಾರ್ನ್ಫ್ಲೋರನ್ನ ನೀರಲ್ಲಿ ಕಲಸಾಕಿರ್ತೀವಲ್ಲ, ಅದು ಕೂಡ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಈಗ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್,
ಹಾಗೆ ಸೋಯಾ ಸಾಸ್ ಕೂಡ, ಇದು ಟೊಮೆಟೊ ಸಾಸ್, ಇಷ್ಟು ಹಾಕ್ತಾ ಇದ್ದೀನಿ. ಈ ಸೂಪು ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬಾ ಚೆನ್ನಾಗಿದೆ. ನೀವು ಮನೆಯಲ್ಲಿ ಬಾರ್ಲಿ ಸೂಪನ್ನ ಮಾಡಿಬಿಟ್ಟು ಮನೆಗೆ ಬರೋರ್ನ ಬಾಯಿಲ್ ತಮ್ಮ ಬಾರ್ಲಿ ಸೂಪ್ ಮಾಡೀವಿ ಸ್ವಲ್ಪ ಕುಡಿದ್ಬಿಟ್ಟು ಹೆಂಗೈತೆ ಹೇಳು ಅಂತೇಳಿ ಈ ಥರ ಅಂದೋಳಿ, ಬಹಳ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತಮಾಷೆಯಾಗಿ ಮಾಡಿದರೆ ಅದಕ್ಕೆ ಇನ್ನೂ ರುಚಿಯಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೋಸ್ಕರ. ಘಮ್ಮಂತ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕರ ಅಡಿಗೆಯಲ್ಲಿ ಬಾರ್ಲಿ ಸೂಪ್ ಹೇಗ್ ಮಾಡೋದು ಅಂತ. ಬಾರ್ಲಿ ಸೂಪ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಬೆಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಕೊಂಡ ಕ್ಯಾಪ್ಸಿಕಮ್, ಮಶ್ರೂಮ್, ನೀರಿನಲ್ಲಿ ಕಲಸಿಕೊಂಡ ಕಾರ್ನ್, ಬೇಯಿಸಿಕೊಂಡ ಬಾರ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಬಿಸಿ ಬಿಸಿಯಾದ ಬಾರ್ಲಿ ಸೂಪನ್ನು ಕುಡಿಯಲು ಕೊಡಿ.